ನಾನು. ಅಲ್ಲಿಗೆ ಹೋದ್ರೆ ಪುನಃ ಅದೇ ರೀತಿಯಲ್ಲಿ ವರ್ತಿಸ್ತಾನೆ. ತಾಯಿ, ಈ ಕಾರ್ಯ ನನ್ನಿಂದ ಆಗಲು, ತಾಯಿ ಈ ಕಾರ್ಯ ನನ್ನಿಂದ ಆಗಲು. ನಾನೇ ಆಗಿದ್ದೇನೆ. ಈಗ ನನ್ನ ವರ್ಷದಲ್ಲಿ ನೀನಿದ್ದೀಯ. ಒಂದು ವೇಳೆ ಹೋಗಂತ ಆದ್ರೆ ನಿನ್ನ ಮನೆಯಿಂದ ಹೊರ ಹಾಕಬೇಕು. ಒಂದು ವಾಕ್ಯ ಕೇಳಿ. ಏನು? ಒಮ್ಮೆ ನಾನು ಅಲ್ಲಿಗೆ ಹೋದೆ ಅಂತ ಆದ್ರೆ ಏನಾಗ್ತದೆ? ಅವ ಕೈ ಇಕ್ಕುತ್ತಾನೆ. ಹೆಮ್ಮೆಯಿಂದ ಕೈ ಇಕ್ಕಿದನಾದರೆ ನನ್ನ ಪತಿಗಳಿಂದ ಅವ ಖಂಡಿತವಾಗಿ ಬದುಕುವುದಿಲ್ಲ. ಮತ್ತು ಅವ ಸಾಯ್ತಾನೆ. ಎಷ್ಟು ಸೊಪ್ಪು ನಿನಗೆ? ನಿನ್ನ ಗಂಡನಿಂದ ನನ್ನ ತಮ್ಮ ಸಾಯ್ತೇನೆ. ಕೊಟ್ಟ ಸಾವಿಗೆ ಹೆಚ್ಚಾಯಿತು ನಿನಗೆ. ನಿನ್ನ ಇಟ್ಟುಕೊಂಡದ್ದೇ ರಗಳೆ ಆಗ್ತದೆ ನನಗೆ. ಹೋಗಲಿಕ್ಕೆ ಬಿಡುವುದಿಲ್ಲ. ನನ್ನ ಮಾತು ಪಾಲಿಸಬೇಕು. ಆಗುದಿಲ್ವೇ? ಬೇರೆ ಅಗತ್ಯ ಇಲ್ಲ. ಅದಕ್ಕೆ ನೀನೇ ಜನ ಆಯ್ಕೆ ಮಾಡಲಿಕ್ಕೆ ಆಗುದಿಲ್ವೇ? ನನ್ನ ಸತಿ ಧರ್ಮವೇ ನನ್ನ ಕಾಪಾಡ್ತದೆ ಎನ್ನುವಂತಹ ವಿಶ್ವಾಸ, ಗೋವಿಂದನ ಅನುಗ್ರಹ ನನ್ನ ಮೇಲಿದೆ ಎನ್ನುವಂತಹ ವಿಶ್ವಾಸದಿಂದ ದೇವರೇ ಧರ್ಮ, ಧರ್ಮವೇ ದೇವರು. ನೋಡು
ಏನು ಸುಕೃತವ ಮಾಡಿದೆ. ನಾನು ಮಾಡಿದ ಪುಣ್ಯ ಅದು. ಎಲ್ಲ ನನ್ನ ಅಪ್ಪ ಮಾಡಿದ ಪುಣ್ಯ. ಆ ವೀರಾಟದ ಪದಕ ದಯವಿರುವಾಡಿದರು. ಈ ನಾಡಿ ಕಪ್ಪೆಯ ಜನನಿ ನಮ್ಮ ಮನೆಗೆ ಆಗಿದ್ದಾಳೆ. ಮನೆಗೆ ಬಂದವಳು ಸತ್ಕರಿಸಲಿಕ್ಕೆ ಅದು ಕರ್ತವ್ಯ. ಹೋಗಿ ಕರ್ತವ್ಯ ಮಾತಿನ ಖಡಿ ಓ ಗುಣಮಣಿ. ಆ ಮತವೆಂಬ ದುರಾತ್ಮ ಹದೈಸ್ತಾ ಇದ್ದಾನೆ. ಸಹಿಸಿಕೊಳ್ಳಲು ಸಾಧ್ಯ ಕೊಡೆ ಎಂಬ ಏನು ಹೀಗೆ ಮತ್ತೊಂದು ವಾಕ್ಯವು ಕೇಳುವುದಕ್ಕೆ ನನಗೆ ಕಠೋರವಾಗಿ ಕಾಣಿಸ್ತಾ ಇದೆ. ಹೀಗೆ ಮಾತನಾಡುತ್ತಾ ಉಳಿದ್ರೆ ನಿನ್ನ ಬಾಯಲ್ಲಿ ಹುಳವಾಗುತ್ತದೆ, ನಿನಗೆ ರೌರವ ನರಕ ಪ್ರಾಪ್ತಿಯಾಗುತ್ತದೆ. ಪಾಪಿ, ಸಾಯುವುದಕ್ಕೆ ಮನಸ್ಸಾಗಿ ಯಾಕೆ ನನ್ನ ತಲೆಗೆ ಬರ್ತಾ ಇದ್ದೆ ಹೇಳಿ? ಅರಮನೆಯ ಮುಂಭಾಗಿರುವಂತಹ 3 ಮೊನೆಯುಳ್ಳಂತಹ ಶೂಲ, ಆ ಶೂಲದ ಮೇಲೆ ಬಿದ್ದು ಸಾಯುವ
ಶಿವನೇ, ನನ್ನ ನೋವನ್ನ ಯಾರಿಗೆ ಹೇಳಿಕೊಳ್ಳದೆ ಯಾರಿಗೆ ಹೇಳಿಕೊಳ್ಳದೆ ಕೀಚಕನ ಕೈಯಿಂದ ತಪ್ಪಿಸಿಕೊಂಡು ಓಡುತ್ತಾ ಓಡುತ್ತಾ ತುಂಬಿದ ಸಮಯ ಮಧ್ಯೆ ಬಂದೆ. ಅಯ್ಯೋ, ನನ್ನ ಕಾಪಾಡಿ, ನನ್ನ ಮಾನ ಉಳಿಸಿ ಎಂದು ಬೇಡಿಕೊಂಡೆ. ನನ್ನ ರೋದನ ಅರಣ್ಯ ರೋದನವಾಯಿತೇ ವಿನಃ ಯಾರು ನನ್ನನ್ನು ರಕ್ಷಿಸುವುದಕ್ಕೆ ಮುಂದೆ ಬರಲಿಲ್ಲ. ಅರ್ಥವಾಯಿತು, ಅರ್ಥವಾಯಿತು. ಕಂಕ ಸನ್ಯಾಸಿ ಧರ್ಮವೆಂಬುವನು, ವಿರಾಟ ರಾಯ ಭಾವನೆಗೆಂದುವನು. ಇನ್ನು ಉಳಿದವರ ಸ್ಥಿತಿ ಕೀಚಕದ ಭಯದಿಂದ ನಡೆದುತ್ತಾ ಇದ್ದಾರೆ. ಹಾಗಾಗಿ ಯಾರು ನನ್ನ ರಕ್ಷಣೆಗೆ ಮುಂದೆ ಬರಲಿಲ್ಲ. ನಾನೇನು ಮಾಡಲಿ? ಅವರಿವರಳು ಭೀಮನಲ್ಲದೆ ಇನ್ಯಾರು ನನ್ನನ್ನು ಕಾಪಾಡುವವರು? ನನ್ನ ಕೂಗನ್ನ ಕೇಳಿ ಅಡುಗುಮನೆಯಿಂದ ಧಾವಿಸಿ ಬಂದು ಅರಮನೆ ಎದುರಿರುವಂತಹ ವೃಕ್ಷವನ್ನು ಕಿತ್ತು ಕೀಚಕನನ್ನ ಕೊಲ್ತೇನೆ ಎಂದು ಮುಂದಾದಾಗ ಅಣ್ಣನಾಜ್ಞೆಗೆ ಮಣಿದು ಪುನಃ ಬಾಣಸನ ಮನೆಯನ್ನ ಸೇರಿದ್ದಾನೆ. ಹಾಗಾಗಿ ಆ ಭೀಮಸೇನಲ್ಲಿಯೇ ನನ್ನ ನೋವನ್ನು ಹೇಳಿಕೊಡುತ್ತೇನೆ. ಹೆಂಡತಿಯ ಮಾನವನ್ನ ದುಷ್ಟನೊಬ್ಬ ಅಪಹರಿಸುವಾಗ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ಒಂದು ಧರ್ಮ ಅಲ್ಲವೇ? ಸಿಟ್ಟನ್ನ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ದುಷ್ಟನನ್ನ ಕಾಣುವಂತಹ ವೃಕ್ಷದ ಬುಡಕ್ಕೆ ಕೈ ಹಾಕಿದರೆ ಅಲ್ಲೇ ಇದ್ದಂತಹ ಗಂಗ ಸನ್ಯಾಸಿಗಳು ಹೇಳ್ತಾರೆ, ಅಯ್ಯೋ, ಇನ್ನೊಬ್ಬರಿಗೆ ನೆರಳನ್ನು ಕೊಡುವಂತಹ ಧರ್ಮ ವೃಕ್ಷ ಅದು. ಆ ವೃಕ್ಷವನ್ನ ಹಾಳು ಮಾಡಬೇಡಿ. ನಿಮಗೆ ಕಟ್ಟಿಗೆಗೆ ವ್ಯವಸ್ಥೆ ಬೇಕಾದ್ರೆ ಮೊದಲೇ ವೃಕ್ಷವನ್ನ ನೋಡಿಕೊಳ್ಳಿ ಅಂತ. ನಮ್ಮಣ್ಣ ಧರ್ಮರಾಯನಿಗೆ ಹೆಂಡತಿಯ ರಕ್ಷಣೆಗಿಂತಲೂ ಮರದ ರಕ್ಷಣೆಯೇ ಮುಖ್ಯವಾಗಿ ಹೋಯಿತು. ಸಿಟ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ. ನೇರವಾಗಿ ಅಡುಗೆ ಮನೆ ಅಂತ ಬಂದೆ. ನಮ್ಮ ಪ್ರಾರಬ್ಧ ಅಲ್ಲಿಗೆ ಹೋದ್ರೆ ತಲೆ ಬಿಸಿ, ಇಲ್ಲಿಗೆ ಬಂದರೆ ಒಲೆ ಬಿಸಿ. ಯಾವ ಕೆಲಸ ಆದ್ರೂ ಬೇಕು, ಅಡುಗೆ ಭಟ್ರ ಕೆಲಸ ಎಂಬ ವಿರೋಧಿಗಳಿಗೂ ಬೇಡ ಸ್ವಾಮಿ. ಅಯ್ಯಯ್ಯೋ, ಒಂದು ಬಡಿಸುವಾಗ ಉಪದ್ರ ಕೊಡುವುದು ನೋಡಬೇಕು. ಭಟ್ರೆ, ಇವತ್ತು ಹುಳಿಗೆ ಸಿಹಿ ಕಡಿಮೆ ಆಗಿದೆ, ಇವತ್ತು ಸಾರು ನೀರಾಗಿ ಹೋಗಿದೆ, ಇವತ್ತು ಪಾಯಸಕ್ಕೆ ಸಿಹಿ ಹಾಕಿಲ್ಲ ನೀವು. ಅದರಲ್ಲೊಬ್ಬ ಇದ್ದಾನೆ, 7 ತಿಂಗಳಿಗೆ ಹುಟ್ಟಿದವ, ವಿರಾಟ ಕುಮಾರ ಉತ್ತರ. ಅವನಿಗೆ ಸರಿಯಾಗಿ ಒಲಲೆ ಭಟ್ರೆ ಅಂತ ಕರೀಲಿಕ್ಕೂ ನಾಲಿಗೆ ತಿರುಗುವುದಿಲ್ಲ. ಎಲಲೆ ಮಟ್ಟ ಅಂತ ಕರೆಯುವುದು ಬಿಟ್ಟು ಸಿಟ್ಟು ಬರುವುದು ನನಗೆ.
ಇದೆ. ಓ ಆ ಕಡೆಯಲ್ಲಿ ಒಂದಿಷ್ಟು ಕಟ್ಟಿಗೆಗಳ ರಾಶಿ, ಈ ಕಡೆಯಲ್ಲಿ ಒಂದಿಷ್ಟು ತರಕಾರಿಗಳ ರಾಶಿ, ಓ ಅಲ್ಲೊಂದಿಷ್ಟು ಪಾತ್ರೆಗಳ ರಾಶಿ. ಇವುಗಳ ಮಧ್ಯದಲ್ಲಿ ಈ ವರಲ ಭಟ್ರ ಶಯನೋತ್ಸವ ನಮ್ಮ ಪ್ರಾರಂಭ. ಚಕ್ರವರ್ತಿ ಪೀಠದ ಸುಕುಮಾರನೊಬ್ಬ ಮಲಗಿಕೊಂಡಿದ್ದ. ರಾಜ ವೈಭವದಿಂದ ಮೆರೆಯಬೇಕಾದಂತಹ ಭೀಮಸೇನನಿಗೆ ಇಂತಹ ಸ್ಥಿತಿಯೇ. ಈ ಸಂದರ್ಭ ನನ್ನ ನೋವನ್ನ ಇವರಲ್ಲಿ ತೋಡಿಕೊಂಡ್ರೆ ಸರಿಯಾಗುತ್ತೆ. ಇಲ್ಲ, ನನ್ನ ನೋವನ್ನು ಹೇಳಿಕೊಳ್ಳಲೇಬೇಕು, ನನ್ನ ಮಾನ ರಕ್ಷಣೆಯಾಗಲೇಬೇಕು. ಹೇಳಬೇಕು ಅಂತ ಹೇಳಿದ್ರೆ ಅವರನ್ನ ಎಬ್ಬಿಸಬೇಕು ತಾನೆ. ಹಾಗೆ ಎಬ್ಬಿಸಿದ್ರೆ ಇವರ ಗುಣ ನನಗೆ ಗೊತ್ತಿಲ್ಲವೇ? ಹೀಗೆ ಅರನಿದ್ದೆಯಲ್ಲಿ ಎಬ್ಬಿಸಿದಾಗ ಕೆಲವೊಂದು ಬಾರಿ ಬೈಯುವುದುಂಟು, ಕೆಲವೊಂದು ಬಾರಿ ಹೊಡೆಯುವುದುಂಟು ಉಂಟು. ಹಾಗಾದರೆ ಹೊಡೆದರೆ ಬಡಿದರೆ ಬರೆಯಲಿ, ಬಡಿದರೆ ಬರೆಯಲಿ. ಕೀಚಕರಿಂದ ನನ್ನ ಮಾನ ರಕ್ಷಣೆಯಾಗಬೇಕು ತಾನೇ. ಹಾಗಾಗಿ ಎಬ್ಬಿಸ್ತೇನೆ. ಮಧ್ಯರಾತ್ರಿಯ ಸಂದರ್ಭ, ನೀನಿಲ್ಲಿಗೆ ಬರಬಾರದಾಗಿತ್ತು. ನಾವೀಗ ಅಜ್ಞಾತವಾಸದಲ್ಲಿದ್ದೇವೆ, ಕೊನೆಯ ಹೊತ್ತಿನಲ್ಲಿದ್ದೇವೆ. ನೆನಪಿರಲಿ,
ಮುಸುಕಿನೊಳಗಿದ್ದರೂ ಕಣ್ಣನ್ನು ಮಿಟಿಕಿಸಿ ನೋಡುವ ಸ್ವಭಾವದವರು ಆ ಹೆಣ್ಣು ಮಕ್ಕಳು. ಇಲ್ಲಿರುವಂತಹ ಗೋಡೆಗಳಿಗೂ ಕಿವಿಯುಂಟು, ಇಲ್ಲಿರುವಂತಹ ಕಂಬಗಳಿಗೂ ಕಣ್ಣುಂಟು. ನೀವಿಲ್ಲಿಗೆ ಬಂದಂತಹ ವಿಷಯ ಯಾರಿಗಾದರೂ ತಿಳಿಯುವಂತಾದ್ರೆ ನಾಳೆ ದಿವಸ ಅದನ್ನೇ ಪ್ರಚಾರ ಮಾಡುತ್ತಾರೆ. ಎಲ್ಲಿಯೋ ಹೊಲದ ಭಟ್ರಿಗೂ ಸೈನೇಂದ್ರಿಗೂ ಒಳಗಿದ್ದೊಳಗೆ ಸಂಬಂಧ ಉಂಟು ಅಂತ. ಏನು ಮಾಡೋಣ ಹೇಳು? ಇದ್ದ ಸಂಬಂಧವನ್ನೇ ಹೇಳಿಕೊಳ್ಳುವಂತಹ ಅವಕಾಶ ನಮಗಿಲ್ಲ. ಇಲ್ಲದೆ ಹೋದಂತಹ ಅನೈತಿಕ ಸಂಬಂಧಕ್ಕೆ ನಾವು ತಲೆ ಕೊಡಬೇಕೇನೆ? ಹೇಳು, ಯಾಕೆ ಅವಸರದಿಂದ ಬಂದೆ? ಹೇಳಿ ನಡೆ. ಯಾಕೆ ಬಂದೆ ಅಂತ ಕೇಳ್ತೀರಾ? ಎಲ್ಲವನ್ನು ತಿಳಿದವರಲ್ಲವೇ ನೀವು? ಆ ಕೀಚಕ ನನ್ನ ಮೇಲೆ ಏರುವುದಕ್ಕೆ ಮುಂದಾದಂತಹ ಸಂದರ್ಭ ಅದನ್ನೆಲ್ಲರೂ ನೀವೆಲ್ಲರೂ ದಿಟ್ಟಿಸಿ ನೋಡಿದವರಲ್ಲವೇ? ಆ ಪಾಪಿ ತುಂಬಿದಂತಹ ಸಭೆಗೆ ನನ್ನನ್ನು ಕೆಡವಿ ಎಡಗಾಲಿನಿಂದ ಒತ್ತ ದೃಶ್ಯವನ್ನು ನೀವೆಲ್ಲರೂ ನೋಡಿದವರು ಇದ್ದಾರೆ. ಕೀಚಕ ಒದೆದನು. ಹೌದು, ಈ ಪ್ರಪಂಚವೇ ಹಾಗೆ. ಕೆಲವರು ತುಳಿಯುವುದಕ್ಕಾಗಿ ಇರುವವರು, ಇನ್ನು ಕೆಲವರು ತುಳಿಸಿಕೊಳ್ಳುವುದಕ್ಕಾಗಿ ಇರುವವರು. ಆ ಕೀಚಕ ತುಳಿಯುವುದಕ್ಕೆ ನಿಂತವ, ನೀ ತುಳಿಸಿಕೊಳ್ಳುವುದಕ್ಕಿಂತವ. ತುಳಿಸಿಕೊಳ್ಳುವುದಕ್ಕಿಂತವಳು. ಹೌದು, ನಾನು ಯಾಕಿದ್ದದ್ದು ಗೊತ್ತಾ? ನೋಡ್ಲಿಕ್ಕೆ ಒಂದು ಪ್ರೇಕ್ಷಕರು ಬೇಕಾ ಬೇಡ? ಅದಕ್ಕೆ ಪ್ರೇಕ್ಷಕರಾಗಿ ನೀವಿರ್ತೀರಾ, ಅಲ್ಲ ಗಂಡನಾಗಿರ್ತೀರಾ? ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಯಾವುದು? ಆ ಕೀಚಕನಿಂದ ನನ್ನ ಮಾನವನ್ನು ಉಳಿಸಿ, ನನ್ನ ಮಾನವನ್ನು ಉಳಿಸಿ. ಅನ್ಯಾಯ ಆಗಿದೆ. ಮಾನ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ನಾನೇ ಆಗಬೇಕಾಗುತ್ತದೆ. ಕಾಣುವುದಕ್ಕೆ ಗುಂಡು ಕಣ್ಣಿನ ಹಾಗಿದ್ದೇನೆ, ಗಂಡನೆಯ ಗುಂಡಿಗೆಯನ್ನು ನಾವು ಹೊಂದಿದ್ದೇನೆಂದ್ರೆ ನೀನು ಭಾವಿಸಿದ್ದೀಯ. ಏನು ಮಾಡೋಣ ಹೇಳು? ಸಿಟ್ಟು ಬರ್ತದೆ ಎಲ್ಲಿಯವರೆಗೆ? ರಕ್ತೆಯವರೆಗೆ ಬರ್ತದೆ. ಅದನ್ನು ಪ್ರದರ್ಶಿಸುವುದಕ್ಕೆ ನಮಗೆ ಅವಕಾಶ ಇಲ್ಲ. ಒಮ್ಮೊಮ್ಮೆ ಸಿಟ್ಟು ಬಂದು ಮುಷ್ಟಿಯನ್ನು ಕಟ್ಟಿ ನಾಲ್ಕು ಬಿಡಬೇಕು ಅನಿಸಿದರೂ ನಮ್ಮ ರಟ್ಟೆ ಹಿಡಿದು ಕೂರಿಸುವವರಿದ್ದಾರೆ ಇಲ್ಲಿ. ಏನು ಮಾಡೋಣ ಹೇಳಿ? ಇತ್ತೀಚಿನ ಒಂದೊಂದು ಪ್ರಕರಣವನ್ನ ನೋಡಿ ಎಣಿಸಿ 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 ನಾನೊಬ್ಬ ಗಂಡಸೆನ್ನುವುದೇ ನನಗೆ ಮರೆತು ಹೋಗ್ತಾ ಇದೆ. ಈ ಮುಖದಲ್ಲಿ ಮೀಸೆ ಇದ್ದದ್ದು ಯಾಕೆ? ಅದೇನು ಪೌರುಷದ ಪತಾಕೆ ಅಂತ ಭಾವಿಸ್ತೀಯಾ? ಅಲ್ಲ, ನೀರನ್ನ ಕುಡಿಯುವಾಗ ನೀರಿನಲ್ಲಿ ಎಲ್ಲಿಯಾದ್ರೂ ಕಸ ಇದ್ರೆ ಅದು ಗಂಟೊಳಗೆ ಹೋಗದೆ ಇರಲಿ ಅಂತ ಸುವಸ್ತಿಕ್ಕಿದ್ದದ್ದು ಮಾತ್ರ ಆ ಮೀಸೆ. ನನ್ನ ಹತ್ರ ಹೇಳಬೇಡ, ಪ್ರಯೋಜನ ಇಲ್ಲ. ಉಳಿದವರಿಗೆ ಉಪದೇಶ ಮಾಡುವ ಮೊದಲು ಹೆಂಡತಿಯ ಸಂರಕ್ಷಣೆ ಆಗಬೇಕು. ಅದು ಒಂದು ಧರ್ಮ ಅಂತ ಹೋಗಿ ಹೇಳುವುದಿಲ್ಲ ಆಗಿನ ಗಂಡನಿಗೆ. ಪೂಜೆ ಬಿಟ್ಟರೆ ಮತ್ತೇನು ಅವರಿಂದ ಆಗುವುದಿಲ್ಲ. ಅವನ ಹತ್ರ ಆಗುವುದಿಲ್ಲ. ಮತ್ತೊಬ್ಬ ಇದ್ದಾರಲ್ಲ, ನನ್ನ ಬೆನ್ನಿಗೆ ಬಿದ್ದವ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಗಂಡು ಅಲ್ಲದ ಹೆಣ್ಣು ಅಲ್ಲದ ಸ್ಥಿತಿಯಲ್ಲಿ ಅವರಿದ್ದಾರೆ. ಕೊನೆಯವರಿಬ್ಬರು ನಕುಲ ಸಹದೇವರು, ಇನ್ನು ಮುದ್ದಿನ ಗಂಡಂದಿರಲ್ಲ, ಹೋಗಿ ನನ್ನ ಕಾಯ್ತಾನೆ, ಕುದುರೆ ಕಾಯ್ತಾನೆ, ಅವರಿಂದ ಆಗುವುದಿಲ್ಲ. ಈ ಕಾರ್ಯ ಆಗುವುದಿಲ್ಲ, ಅದು ನಿಮ್ಮಲ್ಲಿ ಏರ್ಪಡಿದೆ. ಅವ್ರು ಯಾರಿಂದ ಆಗುವುದಿಲ್ಲ, ಮಾಡುವುದಿಲ್ಲ, ಸಾಧ್ಯ ಇಲ್ಲ. ಅವರಿಂದ ಆಗದೆ ಇದ್ದ ಮೇಲೆ ಈ ಭೀಮನಿಂದಲೂ ಶಿವ ಶಿವ
ಮಾಡಿದ್ದಾನೆ. ಲೋಕೋತ್ತರ ವೀರನಾದಂತಹ ಇವನು ಹೆಂಡತಿಯ ಮಾನವನ್ನು ಉಳಿಸುವುದಕ್ಕೆ ಮುಂದಾಗುತ್ತಿಲ್ಲ. ಅಯ್ಯೋ, ಪಾಂಡವರಿಗೆ ಸತಿಯಾಗಿ ನಾನು ಕೆಟ್ಟೆ ಕೆಟ್ಟೆ ಮಣ್ಣಿನ ಎಡವುದಿಲ್ಲ. ಕಣ್ಣೀರು ಹಾಕಬೇಡ ಹೆಚ್ಚು. ನೀನು ಕಣ್ಣೀರು ಹಾಕಿದ್ರೆ ನಾಳೆ ದಿವಸ ನನ್ನ ಕಣ್ಣನ್ನು ನೀರು ಬರ್ತದೆ. ಆ ನಿನ್ನ ಕಣ್ಣೀರು ಹೊಳೆಯ ಹಾಗೆ ಹರಿದು ಅಲ್ಲಿರುವಂತಹ ಕಟ್ಟಿಗೆಗಳೆಲ್ಲ ಒದ್ದೆ ಆಯ್ತುವಂತಾದ್ರೆ ನಾಳೆಯ ದಿವಸ ನಾನು ಹೊಳೆ ಉದುವಾಗ ಹೊಗೆ ಬಂದು ನನ್ನ ಕಣ್ಣನ್ನು ನೀರು ಬರ್ತದಂತ ಹೇಳಿದ್ದು. ಅಬ್ಬಬ್ಬಬ್ಬಬ್ಬ. ಶಿವ ಶಿವ, ಯಾಕೆ ನಾ ಈ ಪಾಂಡವರಿಗೆ ಸತ್ಯ ಆದೇನು? ನಿನಗೆ ಕಷ್ಟ ಬಂದದ್ದು ಪಾಂಡವರಿಗೆ ಅಲ್ವಾ? ಹೇಳಿ ಹೇಳಿ, ಎಷ್ಟಾಗುತ್ತದೆ ಅಷ್ಟೇ ಹೇಳು. ಊಟ ಮಾಡುವಾಗ ಮಾಡಲೆ ಹೊರದಿದ್ರು ಅದು ಪಾಂಡವರನ್ನ ಮದುವೆ ಆಗಿತ್ತು. ಅದನ್ನು ಹೇಳಿ ಯಾಕೆ ಸತ್ಯದ ಕಾಲಕ್ಕೆ ಅದೇ. ಏನು ನನ್ನ ವಿಷಯ ಗೊತ್ತಿಲ್ಲ ಅಂತ ಭಾವಿಸಿದ್ಯಾ? ಒಂದು ಎರಡು ಬಾರಿಯ ನಿನ್ನ ಪಾಲಿಗೆ ನಾನು ಉಪಕಾರಕ್ಕಾಗಿ ಬಂದದ್ದು. ಆ ದಿವಸ ಸೈನ್ಯವ ಹೊತ್ಕೊಂಡು ಹೋದಲ್ಲ, ಆ ಸೈನ್ಯವರ ತಲೆಬೋಳಿಸಿದ ಯಾರು? ತುಂಬಿದ ಸಭೆಗೆ ಆ ದುಶ್ಯಾಸನ ಎಳಗೊಂಡು ಬಿಸಾಕಿದರಲ್ಲ, ಪ್ರತಿಭಟಿಸುವುದಕ್ಕೆ ಮುಂದಾದ ಯಾರು? ಎಂದು ನಿಂತವರು ನೀವೇ. ನಾನೇ. ಗೊತ್ತಲ್ಲ ನಿನಗೆ? ನೆನಪುಟ್ಟಲ್ಲ ನಿನಗೆ? ಆಹಾ. ಇವತ್ತು ಹೇಳ್ತೇನೆ ಕೇಳು, ಈಗಲೂ ಹೇಳ್ತೇನೆ ಕೇಳು. ಪ್ರತ್ಯಕ್ಷ ಸುರರು, ನರರು, ಕಿನ್ನರ, ಕಿಂಪುರುಷರು, ಸಿದ್ಧ ಸಾಧ್ಯರು, ಗರುಡ ಉರಗಗಳೇ ಬಂದರು. ಅವರನ್ನ ದುರಾತ್ಮಲಿ ಈ ಭೀಮರಿ ಗುಂಡು ನೆನಪಿರಲಿ. ಮತ್ತೆ ಮಾಡಬಹುದಲ್ಲ? ಏನು ಮಾಡೋಣ ಹೇಳು? ಈ ಸಂಘ ಮಾಡಬೇಕೆನ್ನುವ ಛಲ ಉಂಟೆ, ತೋಳಿನಲ್ಲಿ ಬಲ ಉಂಟು. ಮತ್ತೆ ಮಾಡಿ. ಪ್ರದರ್ಶಿಸುವುದಕ್ಕೆ ಅವಕಾಶ ಇಲ್ಲ. ಹೇಗೆ? ಈ ಸಂಘ ಒಳಗೆ ನಾನು, ಅಂದ್ರೆ ನನ್ನ ಹಿಂದೆ 3 ಜನ ಇದ್ದಾರೆ ಷಂಡರು, ಹಾ ಹಾ ಮುಂದೊಬ್ಬ ಇದ್ದಾರೆ. ಹಾ. ಅವರೊಟ್ಟಿಗೆ ಹುಟ್ಟಿ ನಾನು ಕೆಟ್ಟದ್ದು. ಹೌದಾ? ಈ ಯಾಲಕ್ಕಿಯ ಗಿಡದ ಬುಡದಲ್ಲಿ ಒಂದು ಕಚ್ಚುವ ಸರ್ಪವೇ ಇದ್ರೆ ಕಚ್ಚುವುದಿಲ್ಲ. ಯಾಕೆ ಗೊತ್ತಾ? ಯಾಲಕ್ಕಿಯ ಪರಿಮಳಕ್ಕೆ ಅದಕ್ಕೆ ಒಬ್ಬನೇ ಏರ್ತದೆ. ಈಗ ನನ್ನ ಪರಿಸ್ಥಿತಿ ಆದದ್ದು ಅದೇ. ಈ ಷಂಡರೊಳಗೆ ನಾನು ಹುಟ್ಟಿದ್ದೇನಲ್ಲ, ಕಂಡಾಗ ನನ್ನ ಬಲವನ್ನು ತೋರಿಸುವುದಕ್ಕೂ ನನಗೆ ಅವಕಾಶ ಇಲ್ಲದಂತ ಅವರಂತೆ ನೀವು ನನ್ನ ಗಂಡ ಅಲ್ವಾ? ನೀವು ಮಾಡಬಹುದಲ್ಲ? ನಾನು ಗಂಡ. ಮಾತು ಬಿಡುವುದೇ ಇಲ್ಲ ನೀನು. ಉಳಿದ 4 ತೋರಿಸಿದ್ರು ನೀವು ನನ್ನ ಗಂಡ ಅಲ್ವಾ, ನೀವು ನನ್ನ ಗಂಡ ಅಲ್ವಾ? ಇದು ದೊಡ್ಡ ಭರವಸೆ. ಅದು ವಿಶ್ವಾಸವೇ ಬೇಡ. ನಿನಗೆ ಗಂಡನಾಗಿರುವುದೇ ಬೇಡ. ಅದಿದ್ದರಿಂದ ಅವನಿಗೆ ತೊಂದರೆ ಆಗ್ತಾ ಇದ್ದದ್ದು. ಈಗ ಇಂದಿನ ಆರೋಗ್ಯ, ಇದುವರೆಗೆ ಪಂಚವಲ್ಲಭೆಯಾಗಿ ಬದುಕಿದವಳು ನೀನು. ಇನ್ನು ಹಾಗಲ್ಲ, ಚತುರ್ವಲ್ಲಭೆಯಾಗಿಯೇ ನೀನು ಬದುಕಬೇಕು. ಅಂದರೆ 5 ಜನ ಗಂಡಂದಿರು ನಿನಗಲ್ವಾ? ನಿನ್ನ ಪಾಲಿಗೆ ಈ ಭೀಮಸೇನ ಇಲ್ಲ, ಮುಂದೆ ಇಲ್ಲ ಅಂತ ಭಾವಿಸಿಕೊ. ಎಲ್ಲಿಯಾದರೂ ಗಂಡಂದಿರ ಹೆಸರಿನ ಪಟ್ಟಿಯನ್ನು ನೀನು ಮಾಡಿದ್ದಿದ್ರೆ ಅದರಲ್ಲಿರುವಂತಹ ಹೆಸರನ್ನು ಇವತ್ತೇ ತೆಗೆದು ಬೇಕಾದ್ರೆ ಪಾತ್ರೆಯಲ್ಲಿರುವಂತಹ ಮಸಿ ಕೊಡ್ತೇನೆ, ಹೋಗಿ ಅದ್ರ ಮೇಲೆ ಹಚ್ಚು. ಇಂದಿನ ಆರೋಗ್ಯ ನಿನ್ನ ಗಂಡ ಈ ಭೀಮಸೇನ ಎನ್ನ ಮರಳು ಎನ್ನ ಮರಳು ಹರುಷಾಯಿದೆ ನಿನಗೆ. ನೀನರಹನಾದೆ ನೀರನಿಹು ಐವರುಗಳೊಂದಾಗಿ. ನೀನರಹನಾದೆ ಐವರುಗಳೊಂದಾಗಿ. ನಾಳೆಗೆ ನಿಮ್ಮಯ ಕರುಣಿಯ
ನಾನೀಗೆ ನಿಮ್ಮಯ ತರುಣ್ಯನಿಯೋ ಭೀಮ ಕೊಡಿಸೈ ಮರದ ಕಪ್ಪನೆಯನ್ನು ಓ ಭೀಮ, ಭೀಮ ಕೊಡಿಸೈ ಮರದ ಕಪ್ಪನೆಯನ್ನು ಎಳೆಯ ಬೇಳೆ ಎಂದ ಮರಳು ಹರ್ಷವಾಯಿತು ಅಯ್ಯೋ ಪಾಂಚಾಲೆಯ ಪರಿಭವವೇ, ನಾನೇನು ಚಿನ್ನ ಬೇಕು, ವಜ್ರ ಬೇಕು, ವೈಢೂರ್ಯ ಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಕೇಳಿದ್ದೆ. ವೈಭವದ ಜೀವನವನ್ನು ಅರಸಿ ನಾನಿಲ್ಲಿಗೆ ಬಂದಿದೆ. ಇಲ್ಲ ಪ್ರಭು, ಒಬ್ಬ ಕಾಮಕನಿಂದ ನನ್ನ ಮಾನವನ್ನು ಉಳಿಸಿ ಎನ್ನುವ ಹಾಗೆ ಬೇಡಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿ ಇಲ್ಲಿವರೆಗೆ ಬಂದವಳು. ಆದರೆ ಆಡಿದರಲ್ಲ, ಹಿಂದಿನ ರಭ್ಯ ನಿನ್ನ ಗಂಡ ನಾನಲ್ಲ ಎಂದು ತಿಳಿಬೇಕು. ನಿಮ್ಮ ಬಾಯಿಂದ ಇಂತಹ ಒಂದು ವಾಕ್ಯ ಬರ್ತದೆ ಎನ್ನುವ ಹಾಗೆ ಕಲ್ಪನೆಯೂ ಸಹ ನಾನು ಮಾಡಿಕೊಳ್ಳಲಿಲ್ಲ ಪ್ರಭು. ಅರ್ಥವಾಯಿತು. ಇದೆಲ್ಲ ಪಾಂಚಾಲೆಯ ಪರಿಭವ. ಈ ಪಾಂಚಾಲೆ ನಿಜವಾಗಿ ಸುಖವನ್ನ ಕಂಡಿದ್ದಿದ್ರೆ ಅದು ಪಾಂಚಾಲ ರಾಯನ ಅರಮನೆಯಲ್ಲಿ ಮಾತ್ರ. ಎಂದು ಪಾಂಡವರನ್ನ ಮದುವೆಯಾದನು ಅಂದಿನಿಂದ ಈ ಪಾಂಚಾಲೆಗೆ ಪವಣೆಯೇ ಬದಲಾಯಿತು, ಪವಣೆಯೇ ಬದುಕಾಯಿತು. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ಸಭಾಪರ್ವದಲ್ಲಿ ನಡೆದಂತಹ ಘಟನೆ, ಆಮೇಲೆ ಅಜ್ಞಾತವಾಸದ ಇಂತಹ ವಂಶದಲ್ಲಿ ನಡೆದಂತಹ ಘಟನೆ, ಇಂತಹ ಸಂಕಷ್ಟದಲ್ಲಿ ನಡೆದಂತಹ ಘಟನೆ, ಇದನ್ನೆಲ್ಲ ನೆನೆದಾಗ ನೀವು ಐವರು ಒಂದಾಗುತ್ತಾ ಪಾಂಚಾಲ ರಾಯನ ಸುಖೆಯನ್ನ ಬಲಿ ಹಾಕಲು ಹವಣಿಸಿದ್ದೀರಿ ಎನ್ನುವಂತಹ ಸತ್ಯ ನನಗೆ ಈಗ ಅರ್ಥವಾಯಿತು. ಸಾಕು ಪ್ರಭು, ಉಳಿದೆ ಎಂದಾದರೆ ಆ ಕೀಚಕ ನನ್ನನ್ನ ಮಾನದಿಂದ ಉಳಿಯಬೇಡ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಈ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟುವಾಗ ನೀವು ಕೈ ಜೋಡಿಸಿದವರು ತಾನೆ. ಎದೆಯ ಎನ್ನ ಮರಣವು ನಿನಗೆ ಪ್ರಿಯವೇ ಅಂತ ಅನಿಸಿದ್ರೆ ನಾನು ಅದೇ ದಾರಿಯನ್ನು ಕಂಡುಕೊಡುತ್ತೇನೆ. ಹಾಗಾಗಿ ಮಾಂಗಲ್ಯ ಕಟ್ಟಿದಂತಹ ನಿಮ್ಮ ಕೈಯಲ್ಲಿ ಒಂದು ತೊಟ್ಟು ವಿಷ ಕೊಟ್ಟು ಇಳಿಸಿ. ಭೀಮನ ಅಸಹಾಯಕ ಸ್ಥಿತಿ ಯಾರಿಗೂ ಅರ್ಥ ಆಗುವುದಿಲ್ಲ. ನಾನೇನು ಮಾಡಲಿ? ದ್ರೌಪದಿ, ನೀ ಜೀವವಾದ್ರೆ ನಾನು ಭಾವ, ನೀನು ಪ್ರಾಣ ಆದ್ರೆ ನಾನು ಉಸಿರು, ನೀ ಬೆಂಕಿ ಆದ್ರೆ ನಾನು ಗಾಳಿ. ನಿನ್ನನ್ನು ಬಿಟ್ಟು ನಾನುಂಟೇನೆ, ನನ್ನನ್ನು ಬಿಟ್ಟು ನೀನುಂಟೇನೆ. ನಿನ್ನ ನೋವು ಸಂಕಟ ನನಗೆ ಅರ್ಥ ಆಗುತ್ತದೆ.
ನೀನು ಕೇಳಿತು ಬಂಗಾರ ಅಲ್ಲ, ಸಂಪತ್ತಲ್ಲ, ಅಧಿಕಾರ ಅಲ್ಲ, ನಿನ್ನ ಮಾನ ಸಂರಕ್ಷಣೆ. ಇದುವರೆಗೆ ನಾ ಕೈಕಟ್ಟಿ ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ನನ್ನಣ್ಣ ಧರ್ಮರಾಯನ ಆಜ್ಞೆಯನ್ನು ನೀಡುವುದಕ್ಕಾಗಿ. ಇದು ನಿನ್ನ ಮಾನ ಸಂರಕ್ಷಣೆಗಾಗಿ ನನ್ನಣ್ಣನ ಆಜ್ಞೆಯನ್ನು ಮೀರಿದ್ದೇನೆ. ಅವರನ್ನು ಅಂತಕನಾಲಯಕ್ಕೆ ನಾಟುತ್ತೇನೆ. ಒಂದು ದಿವಸ ನಮ್ಮ ಕೈಯಿಂದಲೇ ಸಾಯಬೇಕಾದವರು ಆ ಕೌರವರು. ಹರಿತರಾದರ ಕೌರವರು ಬರಲಿ ಎಂದೋ ಸಾಯಬೇಕಾದಂತಹ ಆ ಕೌರವರನ್ನು ಹಿಂದೆ ಸಂಹರಿಸಿಬಿಡುತ್ತೇನೆ. ನಿಮ್ಮಿಂದಲೇ ಈ ಕಾರ್ಯ ಆದಿತು ಎನ್ನುವಂತ ವಿಶ್ವಾಸದಿಂದಲೇ ನಾನು ಬಂದಿದ್ದೆ ಸ್ವಾಮಿ. ಅವನು ಒಂದೇ ಆಗಬೇಕಾಗಬೇಡ. ಮತ್ತೆ ಆಗ್ಲಿ. ನೀನೊಂದು ಕೆಲಸ ಮಾಡು. ಏನು? ನೇರ ಅವನಿದ್ದಲ್ಲಿಗೆ ಹೋಗು. ಹೋಗಿ ಹೇಳಬೇಕಾದದಿಷ್ಟು. ಏನು? ಅಮಾವಾಸ್ಯೆ ನಾನು ನೀನೆ ಎಲ್ಲಿಗೆ? ಈಚೆಗೆ ಇದ್ದಲ್ಲಿ ಅವನ ಕೈಯಿಂದ ಓಡೋಡಿಕೊಂಡು ಬಂದವರು ನಾನು ತಪ್ಪಿಸಿಕೊಂಡು ನೀವು ನೋಡಿದ್ರೆ ಪುನಃ ಅಲ್ಲಿಗೆ ಕಲಿಸ್ತಾ ಇದ್ದೀರಿ. ನೀ ಹೆದರುವುದು ಯಾಕೆ? ಹೆಂಡತಿ ಆದವಳು ಗಂಡನಿಗೆ ವಿಷಯವನ್ನ ತಿಳಿಸದೆ ಹಾ. ಪರಪುರುಷನ ಬಳಿಗೆ ಹೋದ್ರೆ ಹಾ. ಹೆಂಡತಿಯ ಹೊಣೆಗಾರ, ಗಂಡ ಹೊಣೆಗಾರ ಆಗುವುದಿಲ್ಲ. ಅದೇ ಗಂಡನೇ ಕಳುಹಿಸಿಕೊಡ್ತಾನಂತಾದ್ರೆ ಹಾ. ಹೆಂಡತಿಯ ಮೇಲೆ ಒಂದು ಕಣ್ಣಿರ್ತದೆ ಎನ್ನುವುದೇ ಅರ್ಥ ಅಲ್ವಾ? ಹಾಗೆ ಹೋಗಿ ನೀ ಹೇಳಬೇಕಾದದಿಷ್ಟು. ಏನು? ಮುಸ್ಸಂಜೆಯ ಹೊತ್ತಿಗೆ ಅಮಾವಾಸ್ಯೆಯ ದಿವಸ ಓ ಆ ನಾಟ್ಯ ಮಂದಿರಕ್ಕೆ ಮಂಗಳವಾರದಂದು ಬರುವುದಕ್ಕೆ ಹೇಳಿ. ಯಾರಿಗೂ ತಿಳಿಯದೇ ಇದ್ದ ಹಾಗೆ ನಾನು ಅಲ್ಲಿಗೆ ಹೋಗ್ತೇನೆ. ಬಂದಿರುವಂತಹ ಕೂಳಕೀಚಕರನ್ನು ಸಂಹರಿಸುತ್ತೇನೆ. ಹೌದಾ? ಅಲ್ಲಿ ಹೋಗಿ ನಾನು ನಟನೆ ಮಾಡಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತದೆ. ಆದ್ರೂ ಪ್ರಯತ್ನ ಮಾಡಿ ನೋಡ್ತೇನೆ. ಆದಷ್ಟು ಬೇಗ ಹೋಗಿ ಬರ್ತೇನೆ. ನನ್ನನ್ನು ನೋಡಿದಾಗ ಮಾರ್ಗದರ್ಶನ ಹಾಗೆ ಮುಂದುವರಿಸುತ್ತಾ ಆರಂಭ ಮಾಡಿದೆ. ಹಾಗೆ ಹೇಗೆ ವಿಚಾರವನ್ನು ನಾವು ಹೇಳಿದ್ದೇವೆ. ಮೊದಲೇ ಮಂಗ. ಹೌದು. ಆ ಮಂಗನಿಗೆ ಕಳ್ಳು ಕುಡಿಸಿದ್ರೆ ಹೇಗಾಗ್ತದೆ ಹೇಳು? ಹಾಗಾಯ್ತು. ಮತ್ತೆ ಇದೆ ಅವನಿಗೆ ಖಂಡಿತವಾಗಿ ಒಂದೇ ಬರ್ತಾನೆ. ಬರ್ತಾನಂತ? ಇದು ಅಲ್ಲಿ ನಾನಿರ್ತೇನೆ ಅಂತ ಹೇಳಿ ನೀವು ಬರ್ತೇನೆ ಅಂತ ಹೇಳಿಲ್ಲ. ಹಾಗಾದ್ರೆ ನೀನೇ ಹೋಗಿ ಹಾಗಲ್ಲ ಇಲ್ಲಿ ಬನ್ನಿ. ಏನು ನೀವೀಗ ನಾನು ನೀವು ಆಗ್ಬೇಕು. ಎಂತದ್ದು ನೀನು ನಾನಾಗುವುದು ಅಂತ ಹೇಳಿದ್ರೆ ನೀವು ನಾನಾಗ್ಬೇಕು. ನನ್ನ ಅರ್ಥ ಆಗಲಿಲ್ಲ. ಅಂದ್ರೆ ನೀವೊಂದು ಹೆಣ್ಣು ವೇಷ ಮಾಡ್ಬೇಕು ಈಗ. ಓಹ್, ಏನು ನನ್ನ ಜೀವನದಲ್ಲಿ ಆಗದೇ ಇರುವ ವೇಷ ಅಂತ ಹೇಳಿದ್ರೆ ಅದು ಒಂದು ಹೆಣ್ಣು ವೇಷ. ನಾನು ಆಡುವುದಿಲ್ಲ. ನಿಮ್ಮ ಆಳ್ತನಕ್ಕೆ ಸ್ವಲ್ಪ ಹೆಣ್ಣು ವೇಷ ಕಷ್ಟ ಆಗುತ್ತೆ. ಹಾಗೆ ಮಾಡಲಿಕ್ಕೆ ಉಪಾಯ ಇಲ್ಲ. ನಿಮಗೆ ನೀನಾಗಿ ನಾನು ಹೋಗು. ಹೌದೌದು. ನನಗೆ ವೇಷ ಮಾಡಲಿಕ್ಕೆ ಗೊತ್ತಿಲ್ಲಲ್ಲ. ಹೀಗೆಲ್ಲ ನಾನು ಬಿಡ್ತೇನೆ. ನೀನು ಸಿದ್ಧ ಮಾಡಿದ್ರೆ ನಾನು ಮಾಡ್ಕೊಂಡು ಹೋಗ್ತೇನೆ. ಹೌದಲ್ಲ? ಒಂದೇ ಎಲ್ಲ ನಿಂತ್ಕೊಳ್ಳಿ. ಬೇಗ ಬೇಗ ಬರ್ತೇನೆ. ಅವ್ನು ಬರ್ತಾನೆ ಅಂತ ಹೇಳಿದ್ದ. ನನಗೆ ಒಂದು ಸೀರೆ ಸಾಕ. ನಿಮಗೆ 12 ಮೊಳದ ಸೀರೆ ಅಲ್ಲ 18 ಮೊಳದ ಸೀರೆಯೂ ಸಾಕಾಗುದಿಲ್ಲ ನಿಮಗೆ. ಆದರೂ ನೋಡು
ಹೊಟ್ಟೆ ಬಿಟ್ಟು ನಮ್ಮ ಹೊಟ್ಟೆ ಅಲ್ಲ. ಅದನ್ನು ಹೇಗೆ ನಾನು ನೀವು ಒಳಗೆ ಸಿಕ್ಕಿಸುವುದಲ್ಲ ಸೀರೆ ಹೋಗುವ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ಲ. ಹಾ ನೀವು ಹೊರಗೆ ನಿಂತ್ಕೊಂಡು ಕೂತು ಇನ್ನೂ ಮುಗಿಲಿಲ್ವೇನೆ ಇನ್ನೂ ಆಗಿಲ್ವೇನೆ ಅಂತ. ಯಾಕೆ ಸಮಸ್ಯೆ ಆಯ್ತಲ್ಲ ಯಾಕೆ ಅದೇ ಅವ ಬಹಳ ಅವಸರದಲ್ಲಿದ್ದಾನೆ, ಅದೆಲ್ಲ ಗೊತ್ತಾಗುದಿಲ್ಲ ಅವನಿಗೆ ಕೊಡು. ಯಾವುದು ಅಲ್ಲ ನಿಮಗೆ ಎದೆಗೆ ತರಲಿಕ್ಕೆ 2 ಅಕ್ಕಿ ಹುಡಿ ಅದು ಬೇಕು ದೊಡ್ಡ ದೊಡ್ಡ. ಹೌದು ನಿಮ್ಮ ಹಳತನಕ್ಕೆ ಅಕ್ಕಿ ಹುಡಿ ಬೇಕು. ಆಯ್ತೇನೆ ಸ್ತ್ರೀ ವೇಷ. ಇದು ಮೀಸೆ ಇದ್ರೆ ಹೆಣ್ಣು ವೇಷ ಆಗ್ತದ? ಮೀಸೆ ಅದು ಮೀಸೆ ತೆಗೀರಿ ನೀವು. ಮೀಸೆ ತೆಗೆಯುವುದು ನಮ್ಮ ಸ್ತ್ರೀ ವೇಷ. ತೆಗಿಬಿಟ್ಟು ಮೀಸೆ ಇಟ್ಟರೆ ಅದು ಸ್ತ್ರೀ ವೇಷ ಮಾಡುವುದು ಅಂತ ಹೇಳು ಮತ್ತೆ. ಬನ್ನಿ ತೆಗಿಬೇಡಿ. ಹಾ. ನೋಡಿ ಏನು ಹೆಣ್ಣು ವೇಷದವರಿಗೆ ಮೀಸೆ ಇಟ್ಕೊಂಡು ಯೋಗ ಇಲ್ಲ ಅಂತ ಗೊತ್ತಿಲ್ಲ ನಿಮಗೆ. ಹಾ ವಿನಾಯ ಮಾಡುವುದು ನೀವು ತೆಗೆಯುವುದು ಬೇಡ, ಹೀಗೆ ಇದನ್ನು ಮುಟ್ಕೊಳ್ಳಿ. ಆಯ್ತಲ್ಲ ಹಾ ಆಯ್ತಲ್ಲ. ಓಡೋದಕ್ಕೆ ಚಂದ ಹೆಣ್ಣು ಮಕ್ಕಳು ನಡೆಯುವುದು ಹಾಗ. ನಮ್ಗೆ ಅಭ್ಯಾಸ ಇದೆ. ನೀವು ಹೀಗೆ ಅಂತ ಹೇಳಿದ್ರೆ ನೀವೇ ಅಂತ ತಿಳಿದುಕೊಳ್ತಾರೆ, ಯಾರೋ ಪುರುಷ ಅಂತ ತಿಳಿದುಕೊಳ್ತಾರೆ. ಸೀರೆಗೂ ಆಗೋಗ್ತದೆ. ಹೌದು ನಡೆಯುವುದು ಹೇಗೆ ಗೊತ್ತಾ? ನನ್ನ ನಟ ಹಾಗೆ ನಡೆಯುತ್ತೆ. ಹೌದು. ಮಾಡ್ಬೋದು ನೀವು. ಮತ್ತೆ ಅವನು ಕರಿಬೇಕಲ್ಲ, ಕರಿಬೇಕು. ಹೀಗೆ ಕರೆದ್ರೆ ಅವ ಎದ್ದನೋ ಬಿದ್ದನೋ ಅಂತ ಓಡಿ ಹೋಗ್ತಾನೆ. ಹಾಗಲ್ಲ, ಹಿಂದಿನ ಧ್ವನಿ ಅಂದ್ರೆ ನೀವು ಮೂಗಲ್ ಮಾತಾಡ್ಬೇಕು. ಓ ಈ ಸ್ತ್ರೀ ವೇಷದವರೆಲ್ಲ ಬಾಯಲ್ಲೆಲ್ಲ ಮುಗಲ್ಲೇ ಮಾತಾಡುದ? ಗುಟ್ಟು ಹಾ ಹೇಗೆ? ಕರಿಬೇಕು. ಕೀಚಕ ಓ ಕೀಚಕ, ನಿನಗಾಗಿ ಧಾವಿಸಿ ಬಂದಿದ್ದೇನೆ ಅಂತ ಹೇಳಿ. ಕೀಚಕ ಓ ಕೀಚಕ, ನಿನಗಾಗಿ ನಾನು ಬಂದಿದ್ದೇನೆ ಕೀಚಕ. ಮೊನ್ನೆ ಒಬ್ಬರು ಧ್ವನಿ ಆಮೇಲೆ ನಾನಲ್ವ ಕಷಾಯ ಅಡುಗೆ ಮನೆಯಲ್ಲಿ. ಹೌದೌದು, ಸ್ವಲ್ಪ ಪ್ರಯತ್ನ ಮಾಡಿ. ಸರಿ ಆಯ್ತಲ್ಲ? ಸ್ವಲ್ಪ ಪ್ರಯತ್ನ ಮಾಡಿ. ಹಾ ಹೀಗಾಗ್ಬೋದು. ಹೌದು ಸರಿ ಆಯ್ತಲ್ಲ? ಸರಿ ಆಯ್ತು. ಎಂತದ್ದು? ಮತ್ತೊಂದ್ಸರಿ. ಹಾ, ಗಾನ, ಹಾ.
ವ್ಯಕ್ತಿಯೊಬ್ಬರಿಗೆ ಸಂತೋಷ ಆಯಿತು ದುಃಖ ಆಯಿತು ಅಂತ ಗೊತ್ತಾಗಬೇಕಂತ ಆದರೆ ಅನುಭವಿ ಅಂತ ಹೇಳಲೇಬೇಕು. ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು ಮಗನೇ. ಶಿಬಿರದಲ್ಲಿ ಹೋಗಿ ನೋಡಿದಾಗ ನೀನು ಕಾಣದಾದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀನು ನೋಡ್ತಾ ಇದ್ದೀರ ಮಗನೇ. ಎಂದಿನಂತಲ್ಲ ಕಂದ, ಮುಖದಲ್ಲಿ ವೀರವೇಷ, ಬೆನ್ನಲ್ಲಿ ಬತ್ತಳಿಕೆ, ಮನೆಯಲ್ಲಿ ಶೀರ್ಷದ ಕವಚ, ಮುದುಕಿನ ಕತ್ತಲು. ಮಗನೇ ಎಲ್ಲಿ ಹೋದೆ ಮಗನೇ? ಈ ನಿನ್ನ ಅಮ್ಮನಲ್ಲಿ ಹೇಳಿದಷ್ಟು ಅದೇ ಕಲ್ಲಾಗಿ ಹೋದೆ ಕಂದ. ಹೇಳು ಕಂದ. ಹೇಳಲೇಬೇಕಾದಂತಹ ವಿಚಾರ ತಾಯಿ. ಮಹಾಭಾರತ ಯುದ್ಧ ಆರಂಭವಾಗಿ ಈಗಾಗಲೇ 12 ದಿನಗಳು ಕಳೆದು ಹೋಯಿತು. ನಡೆಯಬೇಕಾದಂತೆ 13ನೇ ದಿನದ ಯುದ್ಧದಲ್ಲಿ ಗೆಲುವನ್ನು ಪಡೆಯಬೇಕು. ಅದರಲ್ಲಿಯೂ ಹೇಗಾದರೂ ಮಾಡಿ ಗೆಲುವನ್ನು ಪಡೆಯಬೇಕು ಎಂಬ ಕಾರಣದಿಂದ ಊಳ ದೊಡ್ಡ ಕೌರವೇಶ್ವರ ಏನು ಮಾಡಿದ ನೇರವಾಗಿ ದ್ರೋಣಾಚಾರ್ಯ ಬಳಿ ಹೋಗಿದ್ದಾನಂತೆ. ಸೋಲನೆ ಹೇಳಿಕೊಂಡಿದ್ದಾನಂತೆ. ಇದನ್ನು ತಿಳಿದಿರುವಂತಹ ದ್ರೋಣಾಚಾರ್ಯರು ಈಗ ಏನು ಮಾಡಿದ್ದಾರೆ ಗೊತ್ತಿಲ್ಲ.
ತಂದೆ ತಾಯಿ. ಸುತ್ತಮುತ್ತ ಎಷ್ಟೋ ಮಂದಿ ವೀರಾದಿವೀರರನ್ನು ಇರಿಸಿದ್ದಾರಂತೆ. ಹಣ ಬಿಳಿಯವನ್ನು ನಮ್ಮ ಹತ್ತ ಕಳಿಸಿದ್ದಾರೆ ತಾಯಿ. ಇದು ನಮ್ಮ ತಿಳಿದಿರುವಂತಹ ನಮ್ಮ ದೊಡ್ಡ ತಂದೆಯವರು ಮೂಗ ಮೇಲೆ ಬೆಳೆದಂತು ಚಿಂತಾಕ್ರಾಂತರಾದರು ತಾಯಿ. ದೊಡ್ಡಪ್ಪನ ಇದರಿಗೆ ಸಿನಿಮಾದ ಭಾರಿ ಅಂತ ಬಂದು ದೊಡ್ಡ ತಂದೆಯನ್ನ ಅಪ್ಪಣೆಯನ್ನು ಪಡೆದುಕೊಂಡು ಎನ್ನ ಕೋಳ ವಿಷಯವನ್ನು ತೋರ್ಪಡಿಸಬೇಕು ಎಂಬಿ ಕಾರಣದಿಂದ ನಾನೇನು ಹೊರಟದ್ದು ಕೋಟೆಯ ಯುದ್ಧದ ಆಶೀರ್ವದಿಸಿ ನನ್ನನ್ನು ಕಳುಹಿಕೊಡಮ್ಮ ಕಂದ ಅಭಿಮನ್ಯುರಮ್ಮ. ಏನು ಮಗನೇ ಇದಲ್ಲ ಏನಮ್ಮ ನಿನ್ನ ಮಾತೆ ವಿಚಿತ್ರವಾಗಿ ಹೋಯ್ತಲ್ಲ. ಇನ್ನೊಮ್ಮೆ ಅಂತ ಮಾತುಗಳನ್ನ ಹೇಳಬಾರದನ್ನ ಹೇಳಬಹುದು ಮಗನೇ. ಈ ನಿನ್ನ ಅಮ್ಮನ ಮನಸ್ಸಿಷ್ಟು ನೋವಾಗುವುದರಲ್ಲಿ ಅರ್ಥವಾಗದೆ ಹೋಯ್ತು ಕಂದ ಮಗನೇ. ಚಿತ್ರೆಯವರ ಕೋಟೆ ತಿಟ್ಟು ಸಾಮಾನ್ಯವಾದ ಕೋಟೆ ಅಲ್ಲ ಮಗನೇ. ಅದು ಕಲ್ಲಿನ ಕೋಟೆ ಅಲ್ಲ ಅಲ್ಲ ಮಗನೇ. ನೀರಿನಲ್ಲಿ ಬಿದ್ದಂತ ಜೀವಿಗಾದರೂ ತಾನು ಬದುಕಬೇಕಂತ ಆಸೆ ಇದೆ ಮಗನೇ. ಹಾಗಂತ ಮರಣ ಇರೋದಕ್ಕೆ ಪ್ರಿಯವಾಯ್ತಕ್ಕಂತ ಅಲ್ಲಿ ಇದ್ದವರು ಸಾಮಾನ್ಯರು ಅಲ್ಲಕ್ಕಂತ ಕರುಣಾದಿ ಸುಭಟರಿದ್ದಾರೆ ಕಂದ. ಇದು ನಿನಗೆ ನೀತಿಯ ಮಗನೇ. ಇದು ನಿನಗೆ ಸರ್ವೇ ಹೇಳು. ನಿನ್ನ ಪರಾಕ್ರಮದ ಬಗ್ಗೆ ಅಲ್ಲ ಮೊದಲಾರು ಕೇಳಲಾಗಿದ್ದೇನೆ. ಅಂದೇ ವಿಶ್ವಾಸದಲ್ಲಿ ಇದ್ದಕ್ಕಂತ ಹೋದವು ನೀನು ಅವರ ಬಾಯಿಗೆ ಬರುತ್ತಾ ಭಾರತ ಅಂತ ಅಭಿಮನ್ಯು ಅಂತ ಹೇಳಿದವರು ಅವರೇ. ಮತ್ತ್ಯಾಕೆ ಅದನ್ನು ಬೇರೆ ಹೇಳಿದಂತ ಮಾತೇನು ಗೊತ್ತೇ ಏನಮ್ಮ ನಿನ್ನ ಗರ್ಭ ಪಾವನವಾಯಿತು. ಶಿವಂತ ಮಗದಂತ ಹೇಳಿದೆಯಲ್ಲ ನಿನ್ನ ಪರಾಕ್ರಮದಲ್ಲಿ ವಿಶ್ವಾಸ ಉಂಟು. ಆದರೆ ಇಂದಿನ ಸ್ಥಿತಿಗತಿ ಬಗ್ಗೆ ನಾವು ಚೆನ್ನಾಗಿ ಯೋಚನೆ ಮಾಡಿಕೊಳ್ಳಲೇಬೇಕು ಮಗನೇ. ಹಾಗೆ ನಾನೆಷ್ಟೇ ಹೇಳಿದ್ರು ನನ್ನ ಮಾತನ್ನು ಕೇಳುವುದಿಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದೆ ಲಾರಿಕಂತ ಲಾರಿ ಇಲ್ಲ ಮಗನೇ. ನಾವು ಮಕ್ಕಳನ್ನು ಸಾಕಿದೆ ಯಾರಿಗೆ ಹೇಳಬೇಕಂತ ನಾವು ಸಾಯೋ ಕೊನೆಯ ಗಳಿಗೆಯಲ್ಲಿ ತುಳಸಿ ಎಲೆಯಿಂದ ನನ್ನ ಅಪ್ಪ ಅಮ್ಮನಿಗೆ ಬಾಯಿ ತಿರುವುದಕ್ಕಾಗಿ ಮಕ್ಕಳನ್ನು ನಾವು ಸಾಕು ತಂದೆ ತಾಯಿಗೆ ಸಾಕುವುದಕ್ಕೆ ಮಕ್ಕಳಿಗೆ ಅದೇ ಮಗನೇ. ಮಾತ್ರವಲ್ಲ ನಮ್ಮ ಹೆಣ ಹೊರಗಳ ಮೇಲೆ ಶ್ವಾಸನೆ ಕೊಂಡೊಯ್ಯುತ್ತಾದ್ರೆ ಮಕ್ಕಳು ಬೇಕು ತಾನೆ. ಆದರೆ ನಿನ್ನನ್ನು ಸಾಕಿದ ರೀತಿ ಬೇರೆ ಕಂದ. ಯಾವ್ದು ಏನೋ ತೊಂದರೆ ಆಯ್ತಂತಾದ್ರೆ ಮೊದಲು ಕೇಳುವುದು ಯಾರು ಗೊತ್ತೇ ನಿನ್ನ ಜಿಗ್ಗುತ್ತೀನಿ ಸುಭದ್ರಾ ನಮ್ಮ ಮಗ ಅಭಿಮನ್ಯು ಏನಾಯ್ತು ಕೇಳಿದವರಿಗೆ ಹೇಗೆ ಉತ್ತರ ಹೇಳಿ ಮಗನೇ. ಸಂತೋಷದಿಂದ ಹೇಳಮ್ಮ. ನಿಮ್ಮ ಮಗ ಈಗಾಗಲೇ ಕೆಲವು ಕ್ಷಣಗಳಲ್ಲಿ ಯುದ್ಧಕ್ಕೆ ಹೋಗಿದ್ದಾನೆ. ಎಂಬ ಹಾಗೆ ಹೇಳಮ್ಮ ಮಗನೇ. ಅಮ್ಮ ನಿನ್ನ ಜನ್ಮದ ಆತರ ಪಾರ್ಥನ ಕೇಳಿದವರಿಗೆ ಹೇಗೆ ಉತ್ತರ ಹೇಳಿ ಮಗನೇ. ಹೇಗೆ ಉತ್ತರ ಹೇಳಿ. ನನ್ನಪ್ಪ ಪಾರ್ಥನಿಗೆ ಸಮರ್ಥ
ಉತ್ತರವನ್ನು ಕೊಡುತ್ತಾಯಿ. ಉತ್ತರ ರೂಪಕವಾಗಿ ಮಗ ಅಭಿಮನ್ಯುವುದಕ್ಕಾಗಿ ಹೋಗುತ್ತಾನೆ. ಕೀರ್ತಿಯ ವಾರ್ತೆಯನ್ನು ಹೇಳಮ್ಮ. ಅವರು ಇವರಿಗೆ ಹೇಗೆ ಉತ್ತರ ಹೇಳಬಹುದಂತ. ಹಾಗಾದ್ರೆ ಇದನ್ನು ನಂಬಿಕೊಂಡು ಬಂದ್ರಂತ ನನ್ನ ಸೊಸೆ ನಿನ್ನ ಬೆಳೆದ ಉತ್ತರ ಕೇಳಿದ್ರೆ ಇವರಿಗೆ ಹೇಗೆ ಹೇಳಿದ ಉತ್ತರವನ್ನೇ ಹೇಗೆ ಧರ್ಮದ ಕಿರೀಟಕ್ಕೆ ಮತ್ತೊಂದು ಕರೆ ಮಾಡಿಸುತ್ತಾರೆ. ಅಭಿಮನ್ಯು ಹೋಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಹೇಳಬಹುದು. ಯುದ್ಧಕ್ಕೆ ಹೋಗಲೇಬೇಕಮ್ಮ. ಯುದ್ಧಕ್ಕೆ ಹೋಗುವುದಾನೆ ಮಾಡಿಯ ತಾಯಿ. ಹೋಗು ಮುನ್ನ ಇನ್ನು ಅಮ್ಮನ ಚಿಕ್ಕ ಆಸೆ ನೆರವೇರಿಸಿಕೊಡ್ಬೇಕಲ್ಲ. ಒಂದು ಎಂದರೆ ನಮ್ಮ 106 ಆಸೆ ಹೇಳಿದ ಮಗ ನಿಮ್ಮ ಅಭಿಮನ್ಯು ಸಮರ್ಥ ಮಾಡಿದರೆ ಯಾರು ಮಗನೇ ಅಮ್ಮ ಕೈ ಹಿಡಿದರದು ಏನು ಕಂದ. ವಿರೋಧಿಗಳ ಕತ್ತನ್ನು ಕತ್ತರಿಸುವುದಕ್ಕಾಗಿ ಹರಿತ ಮಗನ ಆ ಕಡೆ ಹಿಡಿದಿದ್ದೆ ನಮ್ಮ ಮಗನೇ. 106 ವೈರಿಗಳ ನಂತರ ಕತ್ತಲಕ್ಕೆ ಒತ್ತಡ ತಲೆ ಹೆಚ್ಚೇರು ಕಂದ. ಅದು ಬೇರೆ ಯಾರಾದ್ರೂ ತಾನೇ ಅಲ್ಲ ಮಗನೇ. ಮುಂದೆ 9 ತಿಂಗಳು ಹೊತ್ತು ಸಾಕು ಸರಿಯಿದ ಈ ನಿನ್ನ ಅಮ್ಮ ಸುಭದ್ರೆಯ ತಲೆಯನ್ನ No,